ಅಳೂರು ಅವ್ರು ಹಿರಿಯರು ಅವ್ರು ನಮ್ಗೆ ಒಂದು ಮಾಹಿತಿ ಹೇಳ್ತಾರು. ಈಗ ಕೈಲಾಸ ದ್ವಾರದಿಂದ ಹೆಂಗೆ ಬಂದರು ಮತ್ತು ಎಷ್ಟು ಕಿಲೋಮೀಟ್ರ್ ಐತಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ಅವ್ರನ್ನ ಕೇಳೋದು ಬರ್ರಿ. ಅಲ್ಲಿ ನೀವು ನೀವು ನಡ್ಕೊತ ಬಂದಿರಿ ಅಂತಪುರದಿಂದ ಶ್ರೀಶೈಲ ಮಠ ಬಂದಿರಿ. ಎಷ್ಟು ಕಿಲೋಮೀಟ್ರ್ ಆಗ್ಬೋದು ರೀ ಇದು? ಇವು ಆತಂಪುರದಿಂದ ಶ್ರೀಶೈಲವರೆಗೆ 100 ಕಿಲೋಮೀಟ್ರ್ ಆಗುತ್ತೆ. 100 ಕಿಲೋಮೀಟ್ರ್ ಆಗ್ತದೆ ರೀ. 100 ಕಿಲೋಮೀಟ್ರಿಂದ ಪೂರ್ತಿ ನೀವು ಈ ಘಾಟ್ ಸೆಕ್ಷನ್ ಒಳಗೆ ಫಾರೆಸ್ಟ್ ಒಳಗೆ ಬರ್ತೀರಿ. ಫಾರೆಸ್ಟ್ ಒಳಗೆ ಒಂದು 50 ಕಿಲೋಮೀಟ್ರ್ ಬರ್ಬೇಕು. 50 ಕಿಲೋಮೀಟ್ರ್ ಫಾರೆಸ್ಟ್ ಒಳಗೆ ಬರ್ಬೇಕು. ಆನಂತರ ಈ ದ್ವಾರಕದಿಂದ ಕೈಲಾಸ ದ್ವಾರಕದಿಂದ ಬಂದ ನಂತರ ಭೀಮನಕೊಳದಲ್ಲಿ ಇಳಿದುವಾಗ ಜನರು ಹೇಳ್ತಾರೆ ಭಾಳ ಕಷ್ಟ ಇದೆ ಅಂತ. ಹೇಗೆ? ಇದಕ್ಕಿಂತ ಪೂರ್ವದೊಳಗೆ ಇನ್ನೂ ಕೆಲವೊಂದು ಜಾಗ ಅದಾವ ರೀ. ಹಾಂ. ಆತಂಪುರ ಬಿಟ್ಟ ತಕ್ಷಣ ಮುಂದೆ ವೆಂಕಟಾಪುರ ಅಂತ ಬರ್ತದೆ. ಹೌದು. ವೆಂಕಟಾಪುರಕ್ಕೆ ಬಂದ ತಕ್ಷಣ ಅದು ಘಾಟಿನೊಳಗೆ ಎಂಟ್ರೆನ್ಸ್ ಬರೋದು. ಹಾಂ ರೀ. ಬಂದ ಮೇಲೆ ವೀರನ್ ಹೊಂಡ ಅಂತ ಬರ್ತದೆ. ಹಾಂ ರೀ. ಅಥವಾ ಹನುಮಪ್ಪ ಅಂತ ಬರ್ತದೆ. ಹಾಂ ರೀ. ವೀರನ್ ಹೊಂಡದೊಳಗೆ ಜಳಕ ಮಾಡಿ ಅಲ್ಲಿಂದ ಹತ್ಕೊಂಡು ಬರಬೇಕು. ಹಾಂ ರೀ. ಮುಂದೆ ಗಂಗಾನಪಳ್ಳಿ ಅಂತ ಬರ್ತದೆ. ಹಾಂ ರೀ. ಅಲ್ಲಿ ಬಿಜಾಪುರದವ್ರದ್ದು ಊಟ ಇರ್ತದೆ. ಹಾಂ ರೀ. ಅಲ್ಲಿಂದ ಮುಂದೆ ಹೊಸೂರವ್ರದ್ದು ಊಟ ಇರ್ತದೆ. ತದನಂತರ ಭೀಮನಕೊಳ ಇಳಿಬೇಕು. ಆ ಭೀಮನಕೊಳದಾಗ ಭಾಳ ತ್ರಾಸ ಐತೇನೆ ಅಂದ್ರಿ ನೀವು. ಅದಕ್ಕೆ ಹಿರಿಯರ ಅದು ಒಂದು ವೇದಾಂತ ಮಾತು ಹೇಳ್ರು. ಶರೀರ ಎಂಬುದು ಶ್ರೀಶೈಲಗಿರಿಯ ಸಿಟ್ಟ ಎಂಬುದು ಭೀಮನಕೊಳಯ, ಮನಸ್ಸು ಎಂಬುದು ಪಾತಾಳ ಗಂಗಯ್ಯ, ಮನಸ್ಸಿನ ಜಳಕ ಯಾರು ಮಾಡ್ತಾರೆ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೇಳಯ್ಯ. ಸಿಟ್ಟಿನ ಟೈಮ್ದಾಗ ನಾವು ಯಾವತ್ತಿ ನಮ್ಮ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟೇವಂದ್ರೆ ಅದು ಎಲ್ಲಿ ಹೋಗಿ ತಲುಪ್ತೈತಿ ಹೇಳೋಕ್ಕಾಗೋದಿಲ್ಲ. ಸಿಟ್ಟಿನೊಳಗೆ ಕೋಲ್ ಮೂಗು ಶಾಂತ ಆದ್ಮೇಲೆ ಬಾ ಅಂದ್ರೆ ಬರೋಂಗಿಲ್ಲ. ಹಂಗೆ ಈ ಭೀಮನಕೊಳದೊಳಗೆ ಇಳಿದು ಏರಬೇಕಾದ್ರೆ ನಾ ಯಾಕೆ ಈ ಜಾಗಕ್ಕೆ ಬನ್ನಿ ಅನ್ನುವಂಥ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಅದಕ್ಕೆ ಇವ್ ಸತ್ತು ಹುಟ್ಟಿ ಬಂದಾನ ತಿಳ್ಕೊಂಡು ನಾವು ಊರಿಗೆ ಬಂದ ಮೇಲೆ ಐದೇಶಿ ಮಾಡ್ತಾರೆ. ಈಗ ಭೀಮನಕೊಳ ಇಳಿದು ಹತ್ತಿದ ಮೇಲೆ ಇದು ಕೈಲಾಸದ ಬಾಗಿಲ. ಈಗ ನೀವು ಸರ್ ಹೇಳಿದ್ರಿ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಹೇಳಿದ್ರಿ. ನಿಮ್ಮ ಭಾಳ ಅನುಭವ ಅದು ಮಾತು. ಈ ಸಂದರ್ಭದಲ್ಲಿ ನೀವು ಇವರು ನಮ್ಮ ಭರತ್ ಅನಾರ್ ಜೋಡಿ ಕೂಡ ಬಂದಿದ್ದೀರ. ಈಗ ಎಷ್ಟು ವರ್ಷಗಳಿಂದ ನೀವು ಈ ರೀತಿ ಬರ್ತಾ ಇದ್ದೀರಿ? ನಾ 2010ನೇ ಇಸ್ವಿಯಿಂದ ಬರ್ತಾ ಇದ್ದೀನಿ. ನಿಮ್ಮ ಊರಿನಿಂದ ನಡ್ಕೊತ ಬರ್ತಾ ಇದ್ದೀರಾ? ಇಲ್ಲ, ಆತಂಪುರದಿಂದ ಅಷ್ಟೇ ಬರ್ತೀನಿ. ಇವರು ಏಕ ನೋಡ್ಕೊತ ಬರ್ತಾರೆ. ಈಗ ನಿಮ್ಗೆ ದೇವ್ರು ಹೇಗೆ ಶ್ರೀಶೈಲನ್ನು ನಂಬಿದ್ರೆ ನೀವು ಕೈ ಹಿಡ್ತಾರೆ ಅನಿಸ್ತದೆ? ಬೇಡಿದು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ ಯಾವತ್ತೂ ಎಲ್ಲ ಅನ್ನುವಂಥ ಮಾತಿಲ್ಲ. ಭೀಮನಕೊಳ ಇಳಿದು ಏರಿದ ಮೇಲೆ ಇದು ಕಡೆಬಾಗಿಲ ಅಂತ ಕರೀತಾರೆ. ಕೈಲಾಸದ ಕಡೆಬಾಗಿಲ. ಇಲ್ಲಿ ಬಂದು ಕಾಯಿ ಹೊಡೆದು ಈ ದ್ವಾರದೊಳಗಿಂದ ಪಾಸ್ ಆಯ್ತಪ್ಪ ಅಂತಂದ್ರೆ ನಾವು ಸತ್ತು ಹುಟ್ಟಿ ಬಂದಂಗೆ ಅನ್ನೋ ಸಂಬಂಧ ತಿರುಗಿ ಊರಿಗೆ ಆದ್ಮೇಲೆ ಕಂಬಿ ಐದೇಶಿ ಅಂತ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಜೋಡಿ ನಾವು 1-2 ದಿನ ಕಳೆದು ಹೋಗತ್ತಾದ ನಿಮ್ಗೆ ಅನುಭವ ಭಾಳ ಇದೆ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ ನೀವು ಸುಮಾರು ಈ ಸ್ಥಳಗಳನ್ನು ಅಡ್ಡಾಡಿ ಎಲ್ಲ ಕ್ಷೇತ್ರ ಪುಣ್ಯಕ್ಷೇತ್ರ, ಹೇಮರೆಡ್ಡಿ ಮಲ್ಲಮ್ಮ ಕ್ಷೇತ್ರ ಆಗಿರ್ಬೋದು, ಕೈಲಾಸ ದ್ವಾರ ಆಗಿರ್ಬೋದು, ಶ್ರೀಶೈಲಂ ಆಗಿರ್ಬೋದು, ಹಾಗೂ ಇನ್ನೂ ಅನೇಕ ಅಡಿಕೇಶ್ವರ, ಚಿಕ್ಕನೇಶ್ವರ ಮತ್ತು ಸೋಲಾಪುರ ಸಿದ್ದರಾಮೇಶ್ವರ ಆಗಿರ್ಬೋದು, ಈ ಎಲ್ಲ ಮಾಹಿತಿಗಳನ್ನು ನೀಡೋದಕ್ಕೆ ಧನ್ಯವಾದಗಳು.